ಉಜ್ವಲ್ ಯೋಜನೆಯ ಅಡಿ ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ಮಾರ್ಗಸೂಚಿಗಳನ್ನು ಇದೀಗ ಬಿಡುಗಡೆ ಮಾಡಲಾಗ್ತಾ ಇದೆ. ಉಜ್ವಲ ಯೋಜನೆಯಡಿ ಗ್ಯಾಸ್ ಬುಕ್ಕಿಂಗ್ಗೆ 45 ದಿನ ಕಾಲಾವಕಾಶ ಇರುತ್ತೆ. ಇನ್ನು ಒಂದು ಸಿಲಿಂಡರ್ ಇದ್ದವರು 25 ದಿನಗಳ ಬಳಿಕ ಬುಕ್ಕಿಂಗ್ಗೆ ಅವಕಾಶ ಇರುತ್ತೆ. 2 ಸಿಲಿಂಡರ್ ಇದ್ದವರು 35 ದಿನಗಳ ಬಳಿಕ ಬುಕ್ಕಿಂಗ್ ಮಾಡಬೇಕಾಗುತ್ತೆ. 5 ಕೆಜಿ ಸಿಲಿಂಡರ್ಗಳಿಗೂ ಕೂಡ ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗ್ತಾ ಇದೆ. 5 ಕೆಜಿ ಸಿಲಿಂಡರ್ಗೆ 9 ರಿಂದ 16 ದಿನಗಳ ಗ್ಯಾಪ್ ಇರಬೇಕು. 10 ಕೆಜಿ ಸಿಲಿಂಡರ್ 18 ರಿಂದ 32 ದಿನಗಳ ಗ್ಯಾಪ್ ಇರಬೇಕಾಗುತ್ತೆ. ಉಜ್ವಲ್ ಯೋಜನೆಯಡಿ ಇದೀಗ ಗ್ಯಾಸ್ ಬುಕ್ಕಿಂಗ್ಗೆ ಹೊಸ ರೂಲ್ಸ್ಗಳು 45 ದಿನ ಕಾಲಾವಕಾಶ ಇರುತ್ತೆ. ಹೀಗೆ ಉಜ್ವಲ್ ಯೋಜನೆಯ ಅಡಿ ಉಜ್ವಲ ಯೋಜನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಇದು. ಇದೀಗ ಇದೇ ಒಂದು ಯೋಜನೆಯಲ್ಲಿ ಹೊಸ ರೂಲ್ಸ್ಗಳನ್ನು ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಕೆಲವೊಂದು ರೂಲ್ಸ್ಗಳನ್ನ ಮಾಡುವ ಮೂಲಕ ಬಹುಶಃ ಒಂದು ಕಡಿವಾಣ ಹಾಕ್ತಾ ಇದೆ, ಲಿಮಿಟ್ ಅನ್ನ ಹೇರ್ತಾ ಇದೆ, ಒಂದು ಮಿತಿಯನ್ನ ಹೇರ್ತಾ ಇದ್ದಾರೆ. ಈಗ ಹೇಗಂದ್ರೆ ಹೇಗೆ ಗ್ಯಾಸ್ ಬುಕ್ಕಿಂಗ್ ಮಾಡೋ ಹಾಗಿಲ್ಲ ಅಥವಾ ಜಾಸ್ತಿ ಸ್ಟಾಕ್ ಇಟ್ಕೋಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಇರಬಹುದು ಬಹುಶಃ. ಹಾಗಾಗಿ ಉಜ್ವಲ ಯೋಜನೆಯಡಿ ಇದೀಗ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಇದು. ಇದೇ ಯೋಜನೆಯಲ್ಲಿ ಈಗ ಇಷ್ಟೊಂದು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈ ಯೋಜನೆಯಲ್ಲಿ ಈಗ ಗ್ಯಾಸ್ ಬುಕ್ಕಿಂಗ್ಗೆ 45 ದಿನ ಕಾಲಾವಕಾಶ ಇರುತ್ತೆ. ಆಲ್ ಓವರ್ 45 ಡೇಸ್ ಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದು ಸಿಲಿಂಡರ್ ಇದ್ದವರು 25 ದಿನ ವೇಟ್ ಮಾಡಬೇಕು. ಅಂತಂದ್ರೆ ಈಗ 25 ಕೆಜಿ ಸಿಲಿಂಡರ್ ಏನಿರುತ್ತೆ ಅದನ್ನ ನೀವು ಬುಕ್ ಮಾಡಬೇಕು, ಮನೆಗೆ ಬೇಕು ಅಂತಂದ್ರೆ 25 ಡೇಸ್ ಬಿಫೋರೇ ಬುಕ್ ಮಾಡಬೇಕಾಗುತ್ತೆ. 25 ದಿನ ಆದ ನಂತರ ಗ್ಯಾಸ್ ಸಿಗುತ್ತೆ. ಹಾಗಾಗಿ ಇದೀಗ ಉಜ್ವಲ್ ಯೋಜನೆಯ ಅಡಿ ಕೆಲವೊಂದು ಹೊಸ ಬದಲಾವಣೆಗಳು ಸದ್ಯಕ್ಕೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಯೋಜನೆಗಳು ಇದೀಗ.